ಶುಭೋದಯ. ನನ್ನೆಲ್ಲ ಆತ್ಮಬಂಧುಗಳಿಗೂ ನನ್ನ ಅನಂತ ನಮಸ್ಕಾರ. ಇವತ್ತು ನಾನು ಯೂನಿಯನ್ ಆಫ್ ಟೂ ಸೋಲ್ಸ್ ಅಥವಾ ಯೂನಿಯನ್ ಆಫ್ ಟೂ ಎಟರ್ನಲ್ ಎನರ್ಜೀಸ್ ವಿತಿನ್ ಅವರ್ ಸೆಲ್ಸ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಯೂನಿಯನ್ ಆಫ್ ಟೂ ಎಟರ್ನಲ್ ಎನರ್ಜೀಸ್ ಅಥವಾ ಯೂನಿಯನ್ ಆಫ್ ಟೂ ಸೋಲ್ಸ್ ಅನ್ನೋದು ಎರಡು ಆತ್ಮಗಳ ಮಿಲನವಲ್ಲ, ಅದು ಬಾಹ್ಯವಲ್ಲ. ಅದು ಒಂದು ಅತ್ಯದ್ಭುತ ಅನುಭವ. ಅದು ದೇಹಾತ್ಮದೊಳಗೆ ಜೀವಾತ್ಮ ಮತ್ತು ಪರಮಾತ್ಮನ ಮಿಲನ. ಅದು ನಮ್ಮೊಳಗೇ ಆಗುವಂತಹದ್ದು. ಹೇಗೆ ಅಂದರೆ, ನಾವು ಶ್ವಾಸದ ಮೂಲಕ ನಮ್ಮನ್ನು ನಾವು ಅರಿತಾ ಹೋದಾಗ ನಮ್ಮೊಳಗೇ ಆಗುವಂತಹ ಅತ್ಯದ್ಭುತ ಅನುಭವ. ಹೊರಗಿನ ಭೌತಿಕ ಪ್ರಪಂಚ ಮತ್ತು ನಮ್ಮೊಳಗಿನ ಆಂತರಿಕ ಪ್ರಪಂಚಕ್ಕೆ ತುಂಬ ವ್ಯತ್ಯಾಸಗಳಿದ್ದರೂ ನಮ್ಮೊಳಗೆ ಒಂದು ಆಂತರಿಕವಾದ ಅನಂತ ಶಾಂತಿ, ನೆಮ್ಮದಿ, ನಿರ್ಮಲವಾದ ಪ್ರೇಮ, ದೈವಿಕವಾದ ಮನುಷ್ಯತ್ವ ನಮ್ಮೊಳಗೆ ಅನಂತವಾಗಿ ಜಾಗೃತವಾಗಿ ಅದು ಬಾಹ್ಯ ಪ್ರಪಂಚಕ್ಕೂ ಮೀರಿ ಅನಂತ ವಿಶ್ವವ್ಯಾಪಿಯಾಗಿ ವ್ಯಾಪಿಸುತ್ತದೆ. ಹೇಗೆ ಅಂದರೆ, ಅನಂತ ಬೆಳಕಿನೊಳಗೆ ಪುಟ್ಟ ನಿಶ್ಚಲ ಕತ್ತಲು. ಕತ್ತಲು ಅಂದರೆ ಶಾಂತಿ. ಅದೇ ರೀತಿ ಅನಂತ ಕತ್ತಲಿನೊಳಗೆ ಪುಟ್ಟ ದಿವ್ಯ ಬೆಳಕು, ಅದೇ ಅನಂತ ದಿವ್ಯ ಪ್ರೇಮ. ಯಾರಲ್ಲಿ ಈ ಅನಂತವಾದ ನಿಶ್ಚಲ ಶಾಂತಿ, ನಿರ್ಮಲವಾದ ದೈವಿಕ ಪ್ರೇಮ ಹೃದಯದೊಳಗೆ ಜಾಗೃತವಾಗುತ್ತದೋ ಅದೇ ಡಿವೈನ್ ಯೂನಿಯನ್, ಶಿವ ಮತ್ತು ಶಕ್ತಿಯರ ಸಮ್ಮಿಲನ. ಅದು ದೇಹ ಮತ್ತು ಆತ್ಮಕ್ಕೆ ಅನುಭವಕ್ಕೆ ಬರುವಂಥದ್ದು. ಅದು ಅತೀತ. ಹಾಗೆ ನಾವು ನಮ್ಮನ್ನು ಹೊರಗಿನಿಂದ ಫಿಲ್ ಅಥವಾ ಹೋಲ್ ಮಾಡಿಕೊಳ್ಳೋಕೆ ನಮ್ಮ ಆತ್ಮದೊಳಗೆ ಆ ಒಂದು ಶಾಂತಿ ಮತ್ತು ಪ್ರೇಮವನ್ನು ಅನುಭವಕ್ಕೆ ಹೊರಗಡೆ ಹುಡುಕೋ ಬದಲು ಅದು ನಮ್ಮೊಳಗೇ ಇದೆ ಅನ್ನೋದನ್ನು ನಾವು ಜಾಗ್ರತೆಯಿಂದ, ತಾಳ್ಮೆಯಿಂದ, ಸಹನೆಯಿಂದ ನೋಡಬೇಕು. ಹೃದಯದೊಳಗೆ ಅನುಭವಿಸಬೇಕು ಅಷ್ಟೆ. ಆ ಅನುಭವ ಅತೀತ, ಅನನ್ಯವಾದದ್ದು, ಬಣ್ಣಿಸಲು ಅಸಾಧ್ಯವಾದದ್ದು ಅಷ್ಟೆ. ಹಾಗೆ ಯಾರಲ್ಲಿ ದೈವಿಕವಾದ ಪುರುಷ ತತ್ವಗಳು, ಸ್ತ್ರೀ ತತ್ವಗಳು ಸಮಾನಾಂತರವಾಗಿ ಜಾಗೃತ ಸ್ಥಿತಿಯಲ್ಲಿರುತ್ತದೆಯೋ ಅವನು ದೇವಮಾನವನಾಗುತ್ತಾನೆ. ಅಲ್ಲಿ ಸ್ಥಿತಪ್ರಜ್ಞೆ, ಆಂತರಿಕ ಪರಿಶ್ರಮ, ಸಹನೆ, ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಕರೇಜ್, ಕಂಪ್ಯಾಷನ್, ಟ್ರೂತ್ ಟು ಅವರ್ ಸೆಲ್ಫ್ ಅಂಡ್ ಲವ್ ಅವರ್ ಸೆಲ್ಫ್ ತುಂಬ ಮುಖ್ಯ. ಸ್ವಲ್ಪ ವ್ಯತ್ಯಾಸವಾದರೂ ಅದು ನಮಗೆ ದೊರಕಲ್ಲ. ಅಲ್ಲಿ ಧ್ಯಾನದ ನಿರಂತರ ಪರಿಶ್ರಮ ತುಂಬ ಅಗತ್ಯವಾಗಿ ಇರುತ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಒಂದು ಮೆಸೇಜ್ ನನ್ನೊಳಗೆ ನನ್ನ ಅಂತರಾತ್ಮದ ಗುರು ಕೊಟ್ಟದ್ದು. ಅದು ಪ್ರಪಂಚಕ್ಕೆ ತಿಳಿಸಿದ್ದೇನೆ. ಥ್ಯಾಂಕ್ ಯು.